ಈ ಬಾಂಗ್ಲಾದೇಶಿಗರು ಹೇಗೆ ಬಂದ್ರು, ಯಾರ ಹತ್ರ ಬಂದ್ರು, ಇದೆಲ್ಲವೂ ಕೂಡ ಇನ್ನೂ ಕೂಡ ತನಿಖೆ ಆಗಬೇಕು, ಇನ್ನೂ ಕೂಡ ನಿಗೂಢ. ಅದ್ರ ಹಿಂದೆ ಯಾರೋ ಇದ್ದಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಈ ಬಾಂಗ್ಲಾದೇಶಿಗಳ ಕರಾಳ ಮುಖ ಇದೆಯಲ್ಲ, ಅದು ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ ನೆಲೆಸ್ತಾರೆ, ಸುಮಾರು ಸಾವಿರಾರು ಜನ ಒಂದೇ ಏರಿಯಾದಲ್ಲಿ ಟೆಂಟ್ ಹಾಕೊಂಡು ಬದುಕ್ತಾ ಇದ್ದಾರೆ. ಬಾಂಗ್ಲಾದೇಶಿಗಳು ಬಂದ ನಂತರದಲ್ಲಿ ಆಯ್ಕೆ ಮಾಡಿಕೊಂಡಿರೋದು ಬೆಂಗಳೂರು, ಅದರಲ್ಲೂ ಅನೇಕ ಕಡೆಗಳಲ್ಲಿದ್ದಾರೆ. ಪ್ರಮುಖವಾಗಿ ಮಾದನಾಯಕನಹಳ್ಳಿಯಲ್ಲಿ 3,000 ಜನ ಇದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ರಿಪಬ್ಲಿಕ್ ಡೇರಿಂಗ್ ಸ್ಟಿಂಗ್ ನಲ್ಲಿ ರೋಚಕ ಸತ್ಯ ಬಯಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿ 3,000 ಬಾಂಗ್ಲಾದೇಶಿಗಳಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ಅವರು ಬಾಯ್ಬಿಟ್ಟಿದ್ದಾರೆ ಒಂದಷ್ಟು ಸತ್ಯಗಳನ್ನ. ಅಸಲಿಗೆ ಮೊದಲು ಕೇಳಿದಂತಹ ಸಂದರ್ಭದಲ್ಲಿ ನಾವು ಅಸ್ಸಾಂ ಅವರು, ನಾವು ಬಂಗಾಳದವರು ಅಂತ ಹೇಳ್ತಾ ಒಂದಷ್ಟು ಮಾತಾಡ್ತಾ ಇರ್ತಾರೆ. ಆ ನಂತರ ಗೊತ್ತಾಗೋದು ಅವರೆಲ್ಲರೂ ಕೂಡ ಅಕ್ರಮವಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬಾಂಗ್ಲಾದೇಶಿಗಳು ಅಂತ. ಬಾಂಗ್ಲಾದೇಶದಲ್ಲಿ ನೆಲೆಸಿದ್ದಾರೆ ಸುಮಾರು 3,000 ಅಕ್ರಮವಾಗಿ ಬಂದಿರುವಂತಹ ಅಲ್ಲಿನ ಪ್ರಜೆಗಳು. ಅಕ್ರಮ ದಾಖಲೆಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ. ಇವರ ಬಳಿ ಎಲ್ಲವೂ ಇದೆ, ಅವೆಲ್ಲವೂ ಕೂಡ ಫೇಕ್. ಅಕ್ರಮ ಬಾಂಗ್ಲಾದೇಶಿ ಬಾಯ್ಬಿಟ್ಟಿದ್ದಾನೆ ಸ್ಫೋಟಕ ಸತ್ಯ. ಇಲ್ಲಿನ ಬ್ರೋಕರ್ಗಳೇ ಇವರನ್ನ ಬಾಂಗ್ಲಾದೇಶದಿಂದ ಕರೆಸ್ತಾರಂತೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವೂ ಕೂಡ ಬಯಲಾಗಿದೆ. ಇಲ್ಲಿರೋ ಬ್ರೋಕರ್ಗಳೇ ಅವರನ್ನ ಇಲ್ಲಿ ಕರೆಸ್ತಾರೆ. ಇಂಥ ಜಾಗದಲ್ಲಿ ನೀವಿರ್ಬೇಕು ಅಂತ ಹೇಳ್ತಾರೆ. ಅವರಿಗೆ ಟೆಂಟು ಮತ್ತೊಂದು ಮಗದೊಂದು ಎಲ್ಲ ಮಾಡಿಕೊಡ್ತಾರೆ. ಅವರಿಂದ ಹಣ ಕೂಡ ತಗೊಳ್ತಾರಂತೆ. ಅವರು ಒಬ್ರು ಬರ್ತಾರೆ ಮೊದಲು, ಆ ನಂತರ ಅವರ ಹಾದಿ ಹಿಡ್ಕೊಂಡೆ ಇನ್ನುಳಿದವರೆಲ್ಲರೂ ಕೂಡ ಬರ್ತಾರೆ. ಹಾಗೆ ಮಾದನಾಯಕನಹಳ್ಳಿಯಲ್ಲಿ ಒಟ್ಟು 3,000 ಜನ ಬಾಂಗ್ಲಾದೇಶಿಗರಿದ್ದಾರೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಯಲಾಗಿದೆ. उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? पैसे हेल्थ चेकअप वो नहीं सब देता। हाँ वो सब नहीं देता, वो पगार बात करता है 400-500 में चला जाता है, काम करता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हजार लोग मिल जाता है। 2-3 हजार? उससे भी ज्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा, मैं क्या करता हूँ 4 लोग को बुला लेता हूँ। कम तो कम पगार तो देना चाहिए ना वो, ऐसा हो जाता। पण फोटो तಗೊಂಬಿಡಿ. फोटो लेते हैं घर का, इधर नहीं रहता है ना वो, नहीं इधर छोड़ दिया सेट, इधर नहीं है। उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? पैसे हेल्थ चेकअप वो नहीं सब देता। हाँ वो सब नहीं देता, वो पगार बात करता है 400-500 में चला जाता है, काम करता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हजार लोग मिल जाता है। 2-3 हजार? उससे भी ज्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा, मैं क्या करता हूँ 4 लोग को बुला लेता हूँ। कम तो कम पगार तो देना चाहिए ना वो, ऐसा हो जाता। पण फोटो तಗೊಂಬಿಡಿ. फोटो लेते हैं घर का, इधर नहीं रहता है ना वो, नहीं इधर छोड़ दिया सेट, इधर नहीं है। उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? पैसे हेल्थ चेकअप वो नहीं सब देता। हाँ वो सब नहीं देता, वो पगार बात करता है 400-500 में चला जाता है, काम करता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हजार लोग मिल जाता है। 2-3 हजार? उससे भी ज्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा,
मैं क्या करता हूँ और 4 लोग को बुला लेता हूँ। कम तो कम पगार तो देना चाहिए ना वो। ऐसा हो जाता। अपन फोटो तಗೊಂಬಿಡಿ फोटो लेते हैं घर का। इधर नहीं रहता है ना वो। नहीं इधर छोड़ दिया सेट, इधर नहीं है। ಈ ಬಾಂಗ್ಲಾದೇಶದಿಂದ ಬಂದಂತವರು ಅಕ್ರಮವಾಗಿ ಇಲ್ಲಿ ನೆಲೆಸ್ತಾರೆ. ಅದರ ಜೊತೆಲಿ ಒಂದಷ್ಟು ಅಕ್ರಮ ದಂಧೆಗಳನ್ನ ಕೂಡ ಮಾಡ್ತಾ ಇದ್ದಿದ್ದನ್ನ ಈಗಾಗಲೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಇಲ್ಲಿ ಬಂದ ನಂತರದಲ್ಲಿ ಕೆಲಸ ಕೂಡ ಹುಡ್ಕೊಳ್ತಾರೆ, ಕೆಲಸ ಕೂಡ ಗಿಟ್ಟಿಸ್ಕೊಳ್ತಾರೆ. ಗುಡಿಸಲಿನಲ್ಲಿ ವಾಸ, ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ, ಕೂಲಿ ಕೆಲಸದವರಿಗೆ 15,000 ಸಂಬಳ ಸಿಗುತ್ತಂತೆ. ಇವರ ಅಕ್ರಮ ವಾಸ ಜೊತೆಗೆ ಅಕ್ರಮ ದಂಧೆ, ಏನೇನ್ ಮಾಡ್ತಾರೆ, ಹೇಗೆ ಬದುಕ್ತಾರೆ, ಇದೆಲ್ಲವೂ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ. ಬಾಂಗ್ಲಾದೇಶದಿಂದ ಬಂದಂತವರು ಏಜೆಂಟ್ಗಳ ಮುಖಾಂತರ ದುಡ್ಡು ಕೊಟ್ಟು ಬರ್ತಾರೆ. ಅದೆಲ್ಲವೂ ಕೂಡ ಈಗಾಗಲೇ ಬಯಲಾಗಿದೆ. 25,000, 20,000, ಮಕ್ಕಳಿಗೊಂದು ರೇಟು, ಆ ನಂತರ ಮಹಿಳೆಯರಿಗೆ, ಪುರುಷರಿಗೆ ಬೇರೆ ಬೇರೆ ರೀತಿಯ ಪ್ರೈಸ್ ಕೊಟ್ಟು, ದುಡ್ಡು ಕೊಟ್ಟು ಎಂಟರ್ ಆಗಿ ಆ ನಂತರದಲ್ಲಿ ಬೆಂಗಳೂರಿಗೆ ಬಂದು, ಇಲ್ಲಿ ಬಂದ ನಂತರದಲ್ಲಿ ಕೆಲಸ ಗಿಟ್ಟಿಸಿಕೊಂಡು, ಕೂಲಿ ಕೆಲಸವನ್ನ ಮಾಡಿಕೊಂಡು, ಇನ್ನಿತರ ಅಕ್ರಮ ಕೆಲಸಗಳನ್ನ ಮಾಡಿಕೊಂಡಿರ್ತಾರೆ. ಆ ನಂತರದಲ್ಲಿ ಅಕ್ರಮವಾಗಿ ದಾಖಲೆಗಳನ್ನ ಕೂಡ ಮಾಡಿಕೊಳ್ತಾರೆ. ಇದೆಲ್ಲವೂ ಕೂಡ ಈಗ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇದು ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿ. ಇಲ್ಲಿ ಯಾರ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದ್ರೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ, ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗ್ ತೋರಿಸ್ತೀನಿ ವಿಡಿಯೋಸ್ ನ ಇಲ್ಲಿ, ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಒಂದ್ ನಿಮಿಷ ತೋರಿಸ್ತೀನಿ ನಾನು. ಅಲ್ಲ, ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ. ಅವರು ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾರ ಅಂದ್ರೆ 15,000ಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಮೇಷ್ಟ್ರು. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇದು ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿ. ಇಲ್ಲಿ ಯಾರ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದ್ರೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ, ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗ್ ತೋರಿಸ್ತೀನಿ ವಿಡಿಯೋಸ್ ನ ಇಲ್ಲಿ, ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಒಂದ್ ನಿಮಿಷ ತೋರಿಸ್ತೀನಿ ನಾನು. ಅಲ್ಲ, ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ. ಅವರು ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾರ ಅಂದ್ರೆ 15,000ಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಮೇಷ್ಟ್ರು. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇದು ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿ. ಇಲ್ಲಿ ಯಾರ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದ್ರೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ, ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗ್ ತೋರಿಸ್ತೀನಿ ವಿಡಿಯೋಸ್ ನ ಇಲ್ಲಿ,
ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ ಒಂದ್ ನಿಮಿಷ ತೋರಿಸ್ತೀನಿ ನಾನು. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು. ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾರ ಅಂದ್ರೆ 15,000ಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಮೇಷ್ಟ್ರು.